ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣದ ಕುರಿತಂತೆ ಪತ್ತೆಯಾಗದ ಸಿಎಂಎಸ್ ವಾಹನದ ಡಿವಿಆರ್ ಸಿಸಿಟಿವಿ ದೃಶ್ಯ ಸಂಗ್ರಹದ ಡಿವಿಆರ್ ನಾಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ವಾಹನದ ಡಿವಿಆರ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸಿಸಿಟಿವಿ ದೃಶ್ಯ ಸಂಗ್ರಹದ ಡಿವಿಆರ್ ನಾಪತ್ತೆಯಾಗಿದೆ. ಚಿತ್ತೂರು ಅರಣ್ಯದಲ್ಲಿ ಡಿವಿಆರ್ ಎಸೆದ ಗ್ಯಾಂಗ್ ಡಿವಿಆರ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ರಾಬರಿ ವೇಳೆ ಡಿವಿಆರ್ ಅನ್ನ ಕೂಡ ಹೊತ್ತೊಯ್ದಿದ್ರು ಈ ರಾಬರ್ಸ್. ಮುಖ್ಯ ಎವಿಡೆನ್ಸ್ ಆಗಿರೋದ್ರಿಂದ ಡಿವಿಆರ್ಗೆ ಸರ್ಚ್ ಕೂಡ ಮಾಡಲಾಗ್ತಾ ಇದೆ. ಮೊನ್ನೆ ನಡೆದಂತಹ ಈ ಒಂದು ಘಟನೆ ಬೆಂಗಳೂರಿನಲ್ಲಿ ಹಿಂದೆಂದೂ ಕೇಳರಿಯದಂತಹ ಒಂದು ದರೋಡೆ ಪ್ರಕರಣ ಅಂತಾನೆ ಹೇಳ್ಬೋದು. 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿರುವಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ವಾಹನದಲ್ಲಿ ಒಂದು ಡಿವಿಆರ್ ಫಿಕ್ಸ್ ಮಾಡಲಾಗತ್ತೆ. ಯಾವಾಗ ದರೋಡೆ ಮಾಡಿದ್ರು ದರೋಡೆಕೋರರು ಈ ಡಿವಿಆರ್ ಅನ್ನ ಕೂಡ ಹೊತ್ತೊಯ್ದಿದ್ರು. ಯಾಕಂದ್ರೆ ಮುಖ್ಯವಾದಂತಹ ಎವಿಡೆನ್ಸ್ ಅದರಲ್ಲೆಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಸಿಸಿಟಿವಿ ದೃಶ್ಯ ಸಂಗ್ರಹದ ಡಿವಿಆರ್ ನಾಪತ್ತೆಯಾಗಿರುವಂಥದ್ದು. ಹಾಗಾದ್ರೆ ಎಲ್ಲಿ ಹಾಕಿದ್ರು ನೋಡಿ, ಚಿತ್ತೂರು ಅರಣ್ಯದಲ್ಲಿ ಡಿವಿಆರ್ ಅನ್ನ ಎಸೆದು ಬಿಟ್ಟಿದ್ದಾರಂತೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು 1 ಎಕರೆನಾ ಅಥವಾ 2 ಎಕರೆನಾ? 100 ಎಕರೆ ಚಿತ್ತೂರು ಅರಣ್ಯ ಇರುವಂಥದ್ದು. ಈ ಅರಣ್ಯದಲ್ಲಿ ಎಲ್ಲಿ ಎಸೆದ್ರು ಏನು ಎತ್ತ ಅಂತ ಗೊತ್ತಿಲ್ಲ. ಆ ಡಿವಿಆರ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಇದರಲ್ಲೆಲ್ಲ ಪ್ರತಿಯೊಂದು ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಇದು ಮುಖ್ಯವಾದಂತಹ ಸಾಕ್ಷಿ ಆಗಿದೆ. ಹೀಗಾಗಿ ಇದನ್ನ ಹುಡುಕಾಟದಲ್ಲಿ ಇರುವಂಥದ್ದು. ಸಿಎಂಎಸ್ ವಾಹನದಲ್ಲಿ ಇದ್ದಂತಹ ಆ ಡಿವಿಆರ್ಗಾಗಿ ಒಂದು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಚಿತ್ತೂರು ಅರಣ್ಯ ನೀವು ಇವಾಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಇನ್ನು ಶ್ವಾನ ಪಡೆಯನ್ನ ಕೂಡ ಕರೆದೊಯ್ದಿರುವಂಥದ್ದು. అది పైకిస్తూనే ఉందా? వాళ్ళకి లొకేషన్ నాకు చూపిస్తుంది. లొకేషన్ నాకు చూపిస్తుంది. ఏం లొకేషన్? వాళ్ళు కొట్టం కన్నా పడుతుంది ఒక్కొక్క అట్లా వాసన ఎంత పడుతుంది.